ನನ್ನ ಗಂಡ ನನ್ನನ್ನು ಮಂಚದ ಮೇಲೆ ಎಂದಿಗೂ ಈ ರೀತಿಯಾಗಿ ಖುಷಿಪಡಿಸಿರಲಿಲ್ಲ. ಆದರೆ ಈ ಕೆಲಸದವನ ಜೊತೆ ಕಳೆಯುವ ಸಮಯ ನನಗೆ ತುಂಬಾ ಖುಷಿ ಕೊಟ್ಟಿತು. ಸ್ನೇಹಿತರೆ, ಹೊಸ ಕತೆಗೆ ತಮಗೆಲ್ಲರಿಗೂ ಸ್ವಾಗತ. ಅವನ ಹೆಸರು ಆದಿತ್ಯ. ಅವನು ನಮ್ಮ ಮನೆಯಲ್ಲಿರುವ ಟ್ರ್ಯಾಕ್ಟರಿಗೆ ಡ್ರೈವರ್ ಕೆಲಸ ಮಾಡಿಕೊಂಡು ನನ್ನ ಪತಿಯ ಮಾತು ಕೇಳಿಕೊಂಡು ನಮ್ಮ ಮನೆಯ ಮೇಲೆ ಖಾಲಿಯಿರುವ ಕೋಣೆಯಲ್ಲಿ ವಾಸವಾಗಿದ್ದಾನೆ. ಅವನ ವಯಸ್ಸು 25. ನೋಡೋಕೆ ವರಿಯ ಸಿನಿಮಾ ನಟನಂತೆ ಕಾಣ್ತಾನೆ. ಅಂದಹಾಗೆ ನನ್ನ ಬಗ್ಗೆ ಹೇಳಬೇಕು ಅಂದರೆ ಹೆಸರು ಊರ್ಮಿಳಾ. ನಾನೊಬ್ಬಳು ಜಮೀನ್ದಾರನ ಹೆಂಡತಿ. ವಯಸ್ಸು 30. ನೋಡಲು ತುಂಬಾ ಸುಂದರವಾಗಿದ್ದೇನೆ. ನನ್ನನ್ನು ಆಸ್ತಿಯಿರುವ ವರನಿಗೆ ನನ್ನ ತಂದೆ ಮದುವೆ ಮಾಡಿಕೊಟ್ಟರು. ನಮ್ಮ ಪತಿ ನಮ್ಮೂರಿನ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ. ನಮ್ಮದು 100 ಎಕರೆ ಹೊಲ. ಅದರಲ್ಲಿ ಕಬ್ಬು, ಭತ್ತ, ತೆಂಗು, ಮಾವು ಹೀಗೆ ಹಲವಾರು ಬೆಳೆಗಳನ್ನು ಬೆಳೆಯಲಾಗುತ್ತದೆ. ನನ್ನ ಪತಿಗೆ ಹುಷಾರಿಲ್ಲದೆ ಆದ ನಂತರ ಎಲ್ಲ ಆಸ್ತಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲೆಯೇ ನಿಂತಿತ್ತು. ನಾನು ಮದುವೆಯಾಗಿ ಮನೆಗೆ ಬಂದ ಒಂದೇ ವರ್ಷದಲ್ಲಿ ನನ್ನ ಪತಿ ಬೈಕ್ ಮೇಲಿಂದ ಬಿದ್ದು ನಡೆದಾಡುವ ಶಕ್ತಿಯನ್ನೇ ಕಳೆದುಕೊಂಡರು. ಮೊದಲಿಗೆ ತುಂಬಾ ದುಃಖವಾಯಿತು. ಆದರೆ ದಿನಗಳು ಕಳೆದಂತೆಲ್ಲ ನಾರ್ಮಲ್ ಆಗಿಬಿಟ್ಟೆ. ಇನ್ನು ನಮಗೆ ಸಂತಾನ ಭಾಗ್ಯ ಇರದ ಕಾರಣ ನನ್ನ ಅತ್ತೆ ಮಾವ ಗುಡಿಗುಂಡಾರಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡು ಎಂದು ಹೇಳುತ್ತಿದ್ದರು. ಆದರೆ ನಾನು ಸಿಟಿಯಲ್ಲಿ ಬೆಳೆದು ಸಾಕಷ್ಟು ವಿದ್ಯಾಭ್ಯಾಸ ಮುಗಿಸಿದವಳು. ಹಾಗಾಗಿ ನಮಗೆ ಏನು ಮಾಡಬೇಕು ಎಂದು ತಿಳಿದಿತ್ತು. ಸ್ನೇಹಿತರೆ, ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಲೈಕ್ ಕೊಟ್ಟು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನನ್ನ ಪತಿ ಮತ್ತು ನಾನು ಮದುವೆಯಾದ ಹೊಸದರಲ್ಲಿ ಜೀವನವನ್ನು ಸಾಕಷ್ಟು ಪ್ರಮಾಣದಲ್ಲಿ ಎಂಜಾಯ್ ಮಾಡಿದ್ವಿ. ಆದರೆ ಅವರು ಬೈಕಿನಿಂದ ಬಿದ್ದ ಮೇಲೆ ಕೋಣೆ ಬಿಟ್ಟು ಹೊರಗೆ ಬರದಂತಾಗಿತ್ತು. ಇನ್ನು ಗದ್ದೆಯ ಕೆಲಸಗಳು ನನಗೆ ತಿಳಿಯುವುದಿಲ್ಲ. ಆದರೂ ಆದಿತ್ಯನ ಜೊತೆ ತೋಟದ ಮನೆಯಲ್ಲಿರುವ ಹಸುಗಳನ್ನು, ಗದ್ದೆಗಳನ್ನು ನೋಡಿಕೊಂಡು ಬರಲು ಕಳಿಸುತ್ತಿದ್ದರು. ನಾನು ಆದಿತ್ಯನ ಹೆಗಲ ಮೇಲೆ ಕೈಯಿಟ್ಟು ಬೈಕಿನಲ್ಲಿ ಕುಳಿತುಕೊಳ್ಳುತ್ತಿದ್ದೆ. ಬೈಕು ತೋಕದ ರಸ್ತೆಯಲ್ಲಿ ಹೋಗುವಾಗ ನಿಧಾನವಾಗಿಯೇ ಸಾಗುತ್ತಿತ್ತು. ಆದರೆ ತಗ್ಗುಗಳು ಬಂದಾಗ ನಾನು ಮುಂದೆ ಹೋಗಿ ಅವನಿಗೆ ತಾಕುತ್ತಿದ್ದೆ. ಕನ್ನಡಿಯಲ್ಲಿ ಅವನ ಮುಖ ನೋಡಿದಾಗ ನನಗೆ ಸ್ವಲ್ಪ ಕಾಮಿಡಿಯಾಗಿರುತ್ತಿತ್ತು. ಆದರೂ ನಾನು ಹಿಂದೆ ಸರಿದು ಕೂರುತ್ತಿದ್ದೆ. ಹೀಗೆ ಒಮ್ಮೆ ನಾನು ತೋಟದ ಮನೆಯ ಸುತ್ತಲೂ ಇರುವ ಹೂವಿನ ಗಿಡಗಳಿಗೆ ನೀರು ಹಾಕುವಾಗ ನನ್ನ ಕಾಲಿಗೆ ಮುಳ್ಳು ನೆಟ್ಟಿತು. ಆದಿ ಎಂದು ಜೋರಾಗಿ ಕಿರಿಚಿಕೊಂಡೆ. ಆಗ ಅವನು ಏನಾಯ್ತು ಎಂದು ಹತ್ತಿರಕ್ಕೆ ಬಂದ. ನನ್ನ ಕಾಲು ನೋಡಿದ ತಕ್ಷಣ ಮುಳ್ಳು ಕಿತ್ತೆಸೆದ. ಆದರೆ ನನಗದರ ನೋವು ತಾಳಲಾರದೆ ನಾನು ಕಾಲು ಹಿಡಿದುಕೊಂಡು ಕುಳಿತುಕೊಂಡೆ. ಆಗ ನನ್ನನ್ನು ಎತ್ತಿಕೊಂಡು ತೋಟದ ಮನೆಯ ಮುಂದೆ ಹಾಕಿದ್ದ ಮಂಚಕ್ಕೆ ಕರೆದೊಯ್ದ. ನಾನು ಮಂಚದ ಮೇಲೆ ಕುಳಿತು ಸುಧಾರಿಸಿಕೊಳ್ತಿದ್ದೆ. ಆದಿ ಕೂಡ ಕುಳಿತುಕೊಂಡು, ನೋಡಿಕೊಂಡು ಹೆಜ್ಜೆ ಇಡೋದಲ್ವಾ, ಚಪ್ಪಲಿ ಬಿಟ್ಟು ಏಕೆ ಸುತ್ತಾಡಲು ಹೋಗಿದ್ರಿ ಎಂದು ಹೇಳುತ್ತಾ ಮಾತು ಆರಂಭಿಸಿದ. ನಂತರ ಇತ್ತೀಚೆಗೆ ನೀವೇಕೋ ತುಂಬ ಸಪ್ಪಗೆ ಇರುತ್ತೀರಾ ಎಂದು ಕೇಳಿದ. ಆಗ ನಾನು ಅವನ ಮಾತು ಕೇಳಿ ಒಂದು ಕ್ಷಣ ಯೋಚಿಸಲು ಆರಂಭಿಸಿದೆ. ನನಗೂ ಕೂಡ ಹೌದೆಡಿಸಿತು. ಇತ್ತೀಚೆಗೆ ನೀವು ಹೆಚ್ಚು ಮಾತಾಡುವುದಿಲ್ಲ, ಪ್ರತಿದಿನ ಬೆಳಿಗ್ಗೆ ಮಾಳಿಗೆ ಮೇಲೆ ಯೋಗ ಮಾಡಲು ಬರುವುದಿಲ್ಲ, ಮದುವೆಯಾದ ಹೊಸದರಲ್ಲಿ ಯಜಮಾನರ ಜೊತೆ ಕಳೆದ ನೆನಪುಗಳು ಕಾಡುತ್ತಿವೆಯಾ ಎಂದು ಕೇಳಿದ. ಆಗ ನಾನು, ಹೌದು ಆದಿ, ನನ್ನ ಅದೃಷ್ಟ ಸರಿಯಿಲ್ಲ, ಅವರು ಹಾಸಿಗೆ ಹಿಡಿದ ನಂತರ ನನಗೆ ತುಂಬ ಬೇಜಾರಾಗಿದೆ ಎಂದು ಹೇಳುತ್ತಾ, ಸರಿ, ಸಮಯ ಆಗ್ತಾ ಇದೆ, ಮನೆಗೆ ಹೋಗೋಣ ನಡಿ, ಅಲ್ಲಿ ಅವರು ಕಾಯ್ತಾ ಇರುತ್ತಾರೆ ಎಂದು ಮನೆಯ ಕಡೆಗೆ ಬರಲು ತಯಾರಾದೆ. ಇನ್ನು ರಸ್ತೆಯಲ್ಲಿ ಬೈಕು ಹಳ್ಳಿ ರಸ್ತೆಯಲ್ಲಿ ಸಾಗುತ್ತಿತ್ತು. ನಾನು ಆದಿತ್ಯನ ಬೈಕಿನಲ್ಲಿ ಹಿಂದೆ ಕುಳಿತು ಸವಾರಿ ಮಾಡುವಾಗ ಯಾವುದೋ ಸಂಭ್ರಮ, ಖುಷಿ, ಎಲ್ಲಿಲ್ಲದ ಸಂತಸ. ಹಳ್ಳಿಯ ಸ್ವಚ್ಛಂದದ ಗಾಳಿ, ಹಕ್ಕಿಗಳ ಸುಮಧುರ ಕಲರವ ಕೇಳುತ್ತಾ ಸಂಜೆಯ ಸಮಯದಲ್ಲಿ ಮನೆಗೆ ಬಂದೆ. ಕಾಲು ಸ್ವಲ್ಪ ನೋವಾಗಿದ್ದರಿಂದ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮನೆಗೆ ಬಂದು ನನ್ನ ಪತಿಗೆ ಮಾತಾಡಿಸಿದೆ. ನಂತರ ನೈಟಿ ಹಾಕೊಂಡು ಸಂಜೆಯ ಅಡುಗೆ ಮಾಡಲು ಹೋದೆ. ನಾನು ಮನೆಯಲ್ಲಿದ್ದಾಗ ನೈಟಿ ಹಾಕುವುದು ನನ್ನ ಅಭ್ಯಾಸ. ಹೊರಗೆ ಹೋಗುವುದಾದರೆ ಸೀರೆ ಧರಿಸಿಕೊಂಡು ಹೋಗುತ್ತೇನೆ. ನನ್ನ ಪತಿ ಊರಿನಲ್ಲಿ ಸಾಕಷ್ಟು ಜನರಿಗೆ ಪರಿಚಯ. ಹಾಗಾಗಿ ನನ್ನ ಮುಖವನ್ನು ಎಲ್ಲರೂ ಸುಲಭವಾಗಿ ಗುರುತು ಹಿಡಿದು ಅವರ ಹೆಂಡತಿ ಎಂದು ಗುರುತಿಸಿ ಮಾತನಾಡಿಸಲು ಬರುತ್ತಾರೆ. ಮನೆಗೆ ಅವಾಗವಾಗ ನನ್ನ ಪತಿಯ ಆರೋಗ್ಯ ವಿಚಾರಿಸಿಕೊಂಡು ಹೋಗಲು ನೆಂಟರು ಕೂಡ ಬರುತ್ತಿರುತ್ತಾರೆ. ನಾನು ನೆಂಟರು ಬಂದಾಗೆಲ್ಲ ಸೀರೆ ಧರಿಸಿಕೊಂಡು ಅವರ ಮುಂದೆ ಚೆನ್ನಾಗಿಯೇ ಇರುತ್ತೇನೆ.
ಆದರೆ ಅವರು ಏನಾದರೂ ಒಂದು ಮಾತು ಹೇಳಿ ಊಟದ ನಂತರ ಹೊರಟು ಹೋಗುತ್ತಾರೆ. ಆದಿತ್ಯನಿಗೆ ನೆಲದ ಮೇಲೆ ಕುಳಿತು ಊಟ ಮಾಡುವುದು ಅಭ್ಯಾಸ. ನಾನು ಅವನಿಗೆ ಊಟ ಬಡಿಸುವಾಗ ಅವನ ಮುಖದಲ್ಲಿನ ನಗು ನೋಡಿ ನನಗೆ ಎಲ್ಲವೂ ಅರ್ಥವಾಗುತ್ತದೆ. ಅವನು ನನ್ನ ಸೌಂದರ್ಯವನ್ನು ನೋಡುತ್ತಿದ್ದಾನೆ. ಅವನ ಮನಸ್ಸಿನಲ್ಲಿರುವ ಈ ಖುಷಿಗೆ ಕಾರಣ ಏನು ಎಂದು ನನಗೆ ತಿಳಿಯುತ್ತಿತ್ತು. ಆದರೂ ನಾನು ಅವನ ಮನಸ್ಸಿಗೆ ನೋವು ತರುವುದು ಬೇಡ ಎಂದು ನನ್ನ ಪಾಡಿಗೆ ನಾನು ಊಟ ಬಡಿಸಿ ಸುಮ್ಮನಾಗುತ್ತಿದ್ದೆ. ಇದರಿಂದ ಒಮ್ಮೆ ರಾತ್ರಿ ನನಗೆ ನಿದ್ದೆ ಬಾರದಾಗಿತ್ತು. ಆಗ ನೋಡಿದರೆ ಸಮಯ 12 ಗಂಟೆ ಬೇರೆ ಆಗಿತ್ತು. ಇತ್ತ ನನ್ನ ಪತಿ ಮಲಗಿದ್ದರು. ನಾನು ಹೊರಗಿನ ತಂಪಾದ ಗಾಳಿ ಬರಲಿ ಎಂದು ಕಿಟಕಿಯನ್ನು ತೆರೆದೆ. ಸ್ವಲ್ಪ ಸಮಯದ ನಂತರ ನನ್ನ ಮನಸ್ಸಿಗೆ ಹಗುರ ಎನಿಸಿತು. ನಾನು ಕಿಟಕಿಯ ಕದೆ ಮುಖ ಮಾಡಿ ಕುಳಿತದ್ದು ನೋಡಿದ ನನ್ನ ಪತಿ, ಊರ್ಮಿಳಾ, ಏನಾಯ್ತು ಎಂದು ಕೇಳಿದರು. ಆಗ ನಾನು ಹಿಂದೆ ನೋಡಿದೆ. ನಿಮಗೆ ಎಚ್ಚರವಾಯ್ತಾ ಎಂದು ಅವರ ಹತ್ತಿರ ಹೋಗಿ, ರೀ, ನಿದ್ದೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ಕಿಟಕಿ ತೆರೆದಿದ್ದೆ ಎಂದು ಹೇಳಿದೆ. ಆಗ ಅವರು ಬೆಡ್ಶೀಟ್ ಹೊದಸಲು ಕೇಳಿದರು. ಏಕೆಂದರೆ ಹೊರಗಿನಿಂದ ಬರುತ್ತಿರುವ ಗಾಳಿ ತುಂಬಾ ಚಳಿಯಾಗುತ್ತಾ ಅವರನ್ನು ನಿದ್ದೆಯಿಂದ ಎಬ್ಬಿಸಿತ್ತು. ನಂತರ ನಾನು ವಿಂಡೋ ಮುಚ್ಚಿದ ನಂತರ ಬಲ್ಬ್ ಆಫ್ ಮಾಡಿದೆ. ನಾನು ಕೂಡ ಬೆಡ್ಶೀಟ್ ಹೊದಕೊಂಡು ಹಿಡಿದು ಮಲಗಿಬಿಟ್ಟೆ. ಒಮ್ಮೆ ನಾನು ಮತ್ತು ಆದಿತ್ಯ ತೋಟದ ಮನೆಯಲ್ಲಿ ಕುಳಿತು ಲೆಕ್ಕ ಮಾಡುತ್ತಿದ್ದೆವು. ಅವನು ನನಗೆ ತಿನ್ನಲು ಮಾವಿನ ಹಣ್ಣನ್ನು ಕೊಟ್ಟ. ಆಗ ನಮ್ಮ ತೋಟದಲ್ಲಿ ಬೆಳೆದ ಮಾವು ಹತ್ತಿರದಲ್ಲಿರುವ ಪಟ್ಟಣಕ್ಕೆ ಮಾರಾಟಕ್ಕೆ ಹೊರಟಿತ್ತು. ಗಾಡಿ ಲೋಡ್ ಮಾಡಲಾಗಿತ್ತು. ನಾನು ಲೆಕ್ಕ ಬರೆದು ಸ್ಕ್ರೀನ್ಶಾಟ್ ತೆಗೆದುಕೊಂಡೆ. ಲಾರಿ ಹೋದ ನಂತರ ಆದಿ ನನ್ನ ಬಳಿ ಬಂದು, ನೀವು ಮಹಾಲಕ್ಷ್ಮಿ, ನಿಮ್ಮ ಕೈಗುಣ ತುಂಬಾ ಚೆನ್ನಾಗಿದೆ ಎಂದು ಹೊಗಳಲು ಆರಂಭಿಸಿದ. ಮಾವಿನ ಫಸಲು ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚು ಬಂದಿತ್ತು. ನನ್ನನ್ನು ಹೊಗಳುತ್ತಾ ಅಟ್ಟಕ್ಕೆ ಏರಿಸಿದ. ಆತ ಏನೋ ಹೇಳುವ ರೀತಿಯಲ್ಲಿ ಬಾಯಿ ತಡವರಿಸುತ್ತಾ ನನ್ನ ಮುಖವನ್ನೇ ನೋಡುತ್ತಿದ್ದ. ನಾನು ಸಮಾಧಾನದಿಂದ ಕುಳಿತು, ಏನೋ ಆದಿ, ಏನಾದರೂ ಹೇಳುವುದಿದೆಯಾ ಎಂದು ಕೇಳಿದೆ. ಆಗ ಅವನು, ಕೇಳೋದಿದೆ, ಆದರೆ ಕೇಳಿದರೆ ನೀವು ನನ್ನನ್ನು ಮನೆಯಿಂದ ಹೊರಹಾಕಬಾರದು ಎಂದು ಹೇಳಿದ. ಆಗ ನಾನು, ಅಂತಹ ಕೆಲಸ ಖಂಡಿತ ಮಾಡುವುದಿಲ್ಲ. ನೀನು ಇಷ್ಟು ವರ್ಷಗಳಿಂದ ನಮ್ಮ ಮನೆಯಲ್ಲಿ ನಿಯತ್ತಾಗಿ ಕೆಲಸ ಮಾಡುತ್ತಾ ಬಂದಿದ್ದೀಯಾ. ಏನಾದರೂ ಕೇಳು, ಇಲ್ಲ ಎನ್ನುವುದಿಲ್ಲ. ಸಾಕಷ್ಟು ಫಸಲು ಬಂದಿದೆ, ನನ್ನ ಪತಿಗೆ ಹೇಳಿ ಸಂಬಳ ಹೆಚ್ಚಿಸುತ್ತೇನೆ ಎಂದು ಹೇಳಿದೆ. ಆಗ ಅವನು, ಅದು ವಿಷಯ ಬೇರೆನೇ ಇದೆ ಎಂದು ಹೇಳುತ್ತಾ ಸ್ವಲ್ಪ ಗಂಭೀರವಾಗಿ, ನಿಮ್ಮ ಜೊತೆ ಸಮಯ ಕಳೆಯಬೇಕು ಎಂದು ಕೇಳಿದ. ಆಗ ನನಗೆ ಮಾತುಗಳೇ ಬರಲಿಲ್ಲ. ಅವನು ಇದನ್ನೇ ಹೇಳುತ್ತಾನೆ ಎಂದು ನನಗೆ ಊಹೆಯಿತ್ತು. ಆದರೂ ನಾನು ಅವನ ಬಾಯಿಂದ ಕೇಳಬೇಕು ಎಂದು ಕಾಯುತ್ತಿದ್ದೆ. ನಂತರ ನಾನು, ನಿನ್ನ ಮಾತಿನ ಅರ್ಥ ಏನು ಆದಿ? ನಾನು ಮದುವೆಯಾದವಳು, ನೀನು ನನಗಿಂತ 5-6 ವರ್ಷ ಚಿಕ್ಕವನು. ನನ್ನ ಪತಿಗೆ ಮೋಸ ಮಾಡಲು ಇಷ್ಟವಿಲ್ಲ. ಬೈಕಿನಲ್ಲಿ ಹೋಗುವಾಗ ನೀನು ರಸ್ತೆಯಲ್ಲಿ ಬ್ರೇಕ್ ಹಾಕುವುದು, ತಗ್ಗುಗಳನ್ನು ಹತ್ತಿಸುವುದು ನನಗೆ ತಿಳಿದಿದೆ. ನೀನು ಈ ಒಂದು ವಿಷಯ ಬಿಟ್ರೆ ಬೇರೆ ಎಲ್ಲಾ ವಿಷಯಗಳಲ್ಲೂ ತುಂಬಾ ಒಳ್ಳೆಯವನು ಎಂದು ಹೇಳಿದೆ. ಆಗ ಅವನು ತಲೆ ತಗ್ಗಿಸಿ ಮಾತಾಡದೆ ಕುಳಿತುಕೊಂಡ. ನಾನು ನನಗೆ ತಿಳಿದ ಬುದ್ಧಿವಾದ ಹೇಳಿದ ನಂತರ, ಮನೆಗೆ ಹೋಗೋಣ ನಡಿ ಎಂದು ಹೇಳಿದೆ. ತುಂಬ ಸಮಯದ ನಂತರ ಅವನ ಬಾಯಿಂದ ಒಂದು ಮಾತು ಹೊರಬಂತು. ಯಾವತ್ತಾದರೂ ನಿಮ್ಮ ನಿರ್ಧಾರ ಬದಲಾದರೆ ನಾನು ಮೇಲೆ ಕೋಣೆಯಲ್ಲಿ ಕಾಯುತ್ತಾ ಕುಳಿತಿರುತ್ತೇನೆ, ಧಾರಾಳವಾಗಿ ಆಗಮಿಸಬಹುದು ಎಂದು ಹೇಳಿದ. ನಾನು, ಅದು ಸಾಧ್ಯವಿಲ್ಲದ ಮಾತು, ನಡಿ ಹೋಗೋಣ ಎಂದು ಹೇಳಿದೆ. ಮನೆಗೆ ಬಂದ ನಂತರ ಸಂಜೆಯ ಊಟ ಮುಗಿಸಿದೆವು. ನನ್ನ ಪತಿ ಮಲಗಿದರು. ನಾನು ಆದಿತ್ಯನಿಗೆ ಊಟ ಬಡಿಸುವಾಗ ನನ್ನ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ನಂತರ ಕೋಣೆಗೆ ಬಂದೆ. ತೋಟದ ಮನೆಯಲ್ಲಿ ಆದಿ ಹೇಳಿದ ಮಾತುಗಳು ನೆನಪಿಗೆ ಬರಲು ಆರಂಭಿಸಿದವು. ಅವುಗಳನ್ನು ನೆನೆಯುತ್ತಾ ಸಮಯ ಕಳೆದದ್ದೇ ತಿಳಿಯಲಿಲ್ಲ. ಸಮಯ ಎಷ್ಟಾಗಿದೆ ಎಂದು ಮೊಬೈಲ್ ತೆರೆದು ನೋಡಿದರೆ ರಾತ್ರಿ 11 ಕಳೆದಿತ್ತು. ನನ್ನ ಪತಿ ನಿದ್ದೆಯಲ್ಲಿದ್ದರು. ನಾನು ಹೊರಗೆ ಬಂದು ಮನೆಯ ಮಾಳಿಗೆಯ ಕಡೆ ಹೆಜ್ಜೆ ಇಡಲು ನಿರ್ಧರಿಸಿದೆ. ಆದರೆ ನನ್ನ ಮನಸ್ಸು ಮತ್ತು ಆತ್ಮಸಾಕ್ಷಿ ಒಪ್ಪದ ಕಾರಣ ಅಲ್ಲಿಂದ ಕೆಳಗೆ ಬಂದು ಮಲಗಿಬಿಟ್ಟೆ. ಅಲ್ಲಿಂದ 2 ವರ್ಷ ಕಳೆಯುವವರೆಗೂ ಆದಿ ನನ್ನ ಜೊತೆ ಯಾವುದೇ ತಪ್ಪು ಮಾತುಗಳನ್ನು ಆಡದೆ ಸುಗಮವಾಗಿಯೇ ನಡೆದುಕೊಂಡ. ಆದರೆ ಈ ಮಧ್ಯೆ ನನ್ನ ಪತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಅಗಲಿ ಹೋಗಿದ್ದರು. ವೈದ್ಯರು ಮೊದಲೇ ಹೇಳಿದ್ದ ಕಾರಣ ಇಷ್ಟು ದಿನಗಳು ಜೀವನ ಹೇಗೋ ಸಾಗಿತು. ಇನ್ನು ನನ್ನ ಪತಿ ಅಗಲಿದ ಮೇಲೆ ನಾನು ನನ್ನ ತವರು ಮನೆಗೆ ಹೋಗಲು ನಿರ್ಧರಿಸಿದೆ. ಅವರು ಅಗಲಿ 1 ವರ್ಷ ಕಳೆದ ನಂತರ ಅಪ್ಪ ಅಮ್ಮ ಬೇರೊಂದು ಮದುವೆ ಮಾಡುವ ಯೋಚನೆಯನ್ನು ನನ್ನ ಮುಂದಿಟ್ಟರು. ನಾನು ಕೂಡ ಯೋಚಿಸಬೇಕಾಗಿತ್ತು. ಆದರೆ ಆದಿತ್ಯ ನನ್ನ ಮುಂದಿಟ್ಟ ಅವನ ನಿರ್ಧಾರವನ್ನು ಕೇಳಿ ನನಗೆ ತುಂಬಾ
ಸಂತೋಷವಾಯಿತು. ಅವನ ಮಾತುಗಳು ನನಗೆ ಇನ್ನೂ ಸಂತೋಷ ತಂದುಕೊಟ್ಟವು. ನಾನು ಅವನ ನಿರ್ಧಾರವನ್ನು ನನ್ನ ತಂದೆ ತಾಯಿಗೆ ತಿಳಿಸಿದೆ. ಅವರು ಒಪ್ಪಿಕೊಂಡರು. ಇನ್ನು ಅತ್ತೆಮಾವನಿಗೆ ಹೇರಿದಾಗ ಅವರು ಸ್ವಲ್ಪ ಕೋಪಗೊಂಡರು. ಮನೆಯ ಕೆಲಸದವನನ್ನು ಮದುವೆ ಆಗುವುದೇ ಎಂದರೆ ಅವರಿಗೆ ಇಷ್ಟವಿಲ್ಲದ ವಿಷಯ. ಅವರು ತಮ್ಮ ದೊಡ್ಡ ಮಗಳ ಮನೆಯಲ್ಲಿ ವಾಸವಿದ್ದರು. ಆದರೆ ನಾನು ಪತಿ ಅಗಲಿದ ಮೇಲೆ ಒಂಟಿಯಾಡಿ ಜೀವನ ಕಳೆಯುವುದು ಸುಲಭದ ಮಾತಾಗಿರಲಿಲ್ಲ. ನನ್ನ ಪತಿ ಕೂಡ ಆಗಾಗ ತಾವು ಅಗಲಿದರೆ ಇನ್ನೊಂದು ಮದುವೆಯಾಗಿ ಸುಖವಾಗಿರು ಎಂದು ಹೇಳುತ್ತಿದ್ದರು. ಹಾಗಾಗಿ ನಾನು ಆದಿತ್ಯನ ನಿರ್ಧಾರಕ್ಕೆ ಒಪ್ಪಿಗೆ ಸೂಚಿಸಿದೆ. ಸರಳವಾಗಿ ನಮ್ಮ ಮದುವೆ ನೆರವೇರಿತು. ಅಂದು ನಮ್ಮ ಮೊದಲ ರಾತ್ರಿ. ನಾನು ಕೈಯಲ್ಲಿ ಹಾಲು ಹಿಡಿದು ಆದಿಯ ಕೋಣೆಗೆ ಹೋದೆವು. ನಾವು ಬಾಡಿಗೆಗೆ ಹೊಸ ಮನೆಗೆ ಶಿಫ್ಟ್ ಆಗಿದ್ದೆವು. ನನ್ನ ಸಂಸಾರ ಹೊಸದಾಗಿ ಆರಂಭವಾಗಿತ್ತು. ಅಂದು ರಾತ್ರಿ ನಾನು 2 ವರ್ಷದಿಂದ ಕಾಣದ ಸಂಭ್ರಮವನ್ನು ಕಂಡು ನನ್ನ ಸಂತೋಷ ಮುಗಿಲು ಮುಟ್ಟಿತು. ನನ್ನ ಖುಷಿ, ಸಂಭ್ರಮ, ಸಡಗರಕ್ಕೆ ಕಾರಣ ಆದಿತ್ಯ. ಆದಿಯ ರಭಸಕ್ಕೆ ನಾನು ಸಂತೋಷಭರಿತ ಹಾಡುಗಳನ್ನು ಹಾಡುತ್ತಾ ಸುಂದರ ರಾತ್ರಿ ಕಳೆದೆವು. ಇನ್ನು ಆದಿ ಡ್ರೈವರ್ ಕೆಲಸಕ್ಕೆ ಸೇರಿಕೊಂಡು ನನ್ನನ್ನು ನೋಡಿಕೊಳ್ಳಲು ಆರಂಭಿಸಿದ. ಮೊದಲ ಪತಿ ನನಗಾಗಿ ಸಾಕಷ್ಟು ಹಣ, ಜಮೀನು ಕೊಟ್ಟಿದ್ದರು. ಆದರೆ ಅದು ನನಗೆ ಇಷ್ಟವಿರಲಿಲ್ಲ. ಅದೆಲ್ಲವನ್ನೂ ಅತ್ತೆ ಮಾವನಿಗೆ ಬಿಟ್ಟು ಆದಿತ್ಯನ ಜೊತೆ ಸಂಸಾರ ನಡೆಸಿಕೊಂಡು ಹೋಗುವ ನಿರ್ಧಾರ ಕೈಗೊಂಡೆ. ನಾನು ತುಂಬ ಓದಿದ್ರಿಂದ ಖಾಸಗಿ ಕಂಪನಿಯಲ್ಲಿ ಕೆಲಸ ದೊರೆಯಿತು. ಬಂದ ಸಂಬಳದಿಂದ ಸೇವಿಂಗ್ಸ್ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಈ ಕಥೆಯ ಮುಂದಿನ ಭಾಗ ಬೇಕಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಮುಂದಿನ ಸುಂದರ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು. ಶುಭ ದಿನ.